ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 8ನೆಯ ಸ್ಕಂದದಲ್ಲಿ ರೈವತ ಮನುವಿನ ವಿಷಯವನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ರೈವತ ಮನುವಿನ ಆಳ್ವಿಕೆಯ ಕಾಲದಲ್ಲಿ ವಿಭುವು ಸ್ವರ್ಗಾಧಿಪತಿಯಾದ ಇಂದ್ರನ ಪದವಿಯನ್ನು ಹೊಂದಿದ್ದನು. ಶುಭ್ರನೆಂಬ ಋಷಿಯು ತನ್ನ ಮಡದಿಯಾದ ವಿಕುಂಠ ಎಂಬಾಕೆಯಲ್ಲಿ ದೇವೋತ್ತಮ ಪರಮಪುರುಷನಾದ ವೈಕುಂಠನಿಗೆ ಜನ್ಮವಿತ್ತನು. ಈ ದೇವೋತ್ತಮ ಪರಮಪುರುಷನು ರಮಾದೇವಿಯ ಕೋರಿಕೆಯಂತೆ ವೈಕುಂಠ ಲೋಕವನ್ನು ವ್ಯಕ್ತಪಡಿಸಿದನು. ಚಕ್ಷುಮನುವಿನ ಮಗನಾದ ಚಾಕ್ಷುಷನು 6ನೆಯ ಮನುವಾಗಿದ್ದನು. 6ನೆಯ ಮನುವಿನ ಪುತ್ರರಲ್ಲಿ ಪೂರು, ಪೂರುಷ ಮತ್ತು ಸುದ್ಯುಮ್ನ ಎಂಬುವರಿದ್ದರು. ಈ ಮನುವಿನ ಆಳ್ವಿಕೆಯ ಕಾಲದಲ್ಲಿ ಮಂತ್ರದ್ರುಮನು ಸ್ವರ್ಗಲೋಕಗಳ ರಾಜನಾದ ಇಂದ್ರನಾಗಿದ್ದನು. ದೇವಸಂಭೂತಿ ಎಂಬ ಹೆಸರುಳ್ಳ ವೈರಾಜನ ಪತ್ನಿಯು ದೇವೋತ್ತಮ ಪರಮಪುರುಷನಾದ ಅಜಿತನಿಗೆ ಜನ್ಮವಿತ್ತಳು. ಈ ಅಜಿತನು ಕೂರ್ಮ ರೂಪವನ್ನು ತಾಳಿ ಮಂದರ ಪರ್ವತವನ್ನು ಬೆನ್ನ ಮೇಲೆ ಆಧರಿಸಿ ಸಮುದ್ರ ಮಂಥನವನ್ನು ಮಾಡಿದನು ಮತ್ತು ದೇವತೆಗಳಿಗಾಗಿ ಅಮೃತವನ್ನು ಉತ್ಪನ್ನಗೊಳಿಸಿದನು. ಪರೀಕ್ಷಿತ ಮಹಾರಾಜನು ಸಮುದ್ರ ಮಥನದ ವಿಷಯವಾಗಿ ಶ್ರವಣ ಮಾಡಲು ತುಂಬಾ ಕುತೂಹಲ ಪಡುತ್ತಿದ್ದನು. ಆದ್ದರಿಂದ ಶುಕಮುನಿಗಳು ದುರ್ವಾಸ ಮುನಿಯ ಶಾಪಕ್ಕೆ ಒಳಗಾದ ದೇವತೆಗಳು ಹೇಗೆ ಯುದ್ಧದಲ್ಲಿ ಅಸುರರಿಂದ ಪರಾಜಿತರಾದರು ಎಂಬುದನ್ನು ಅವನಿಗೆ ವಿವರಿಸತೊಡಗಿದರು. ದೇವತೆಗಳು ತಮ್ಮ ಸ್ವರ್ಗ ಸಾಮ್ರಾಜ್ಯವನ್ನು ಕಳೆದುಕೊಂಡಾಗ ಬ್ರಹ್ಮದೇವನ ಸಭೆಗೆ ತೆರಳಿದ್ದಲ್ಲದೆ ಏನು ನಡೆಯಿತು ಎಂಬುದನ್ನು ಬ್ರಹ್ಮದೇವನಿಗೆ ವಿವರಿಸಿದರು. ಆಗ ಬ್ರಹ್ಮನು ಸಮಸ್ತ ದೇವತೆಗಳನ್ನು ಕೂಡಿಕೊಂಡು ಕ್ಷೀರಸಾಗರದ ಕಡೆಗೆ ಹೋಗಿ ಕ್ಷೀರೋದಕಶಾಹಿ ವಿಷ್ಣುವಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ಶುಕಮುನಿಗಳು ತಮ್ಮ ಮಾತುಗಳನ್ನು ಮುಂದುವರಿಸಿದರು. ಹೇ ರಾಜನೇ, ಕೇಳಲು ಅತ್ಯಂತ ಪುಣ್ಯಕರವಾದ ಗಜೇಂದ್ರ ಮೋಕ್ಷದ ಲೀಲೆಯನ್ನು ನಾನು ನಿನಗೆ ಈಗಾಗಲೇ ವಿವರಿಸಿದ್ದೇನೆ. ಭಗವಂತನ ಅಂತಹ ಚಟುವಟಿಕೆಗಳ ಶ್ರವಣದಿಂದ ವ್ಯಕ್ತಿಯು ಸಕಲ ಪಾಪಕರ್ಮಗಳಿಂದಲೂ ಮುಕ್ತನಾಗಬಹುದು. ಈಗ ನಾನು ರೈವತ ಮನುವನ್ನು ಕುರಿತಾಗಿ ವಿವರಿಸುವುದನ್ನು ದಯಮಾಡಿ ಕೇಳು. ತಾಮಸ ಮನುವಿನ ಸಹೋದರನಾದ ರೈವತನು 5ನೆಯ ಮನುವಾಗಿದ್ದನು. ಅರ್ಜುನ, ಬಲಿ ಮತ್ತು ವಿಂಧ್ಯ ಮೊದಲಾದವರು ಅವನ ಪುತ್ರರಾಗಿದ್ದರು. ಹೇ ರಾಜನೇ, ರೈವತ ಮನುವಿನ ಯುಗದಲ್ಲಿ ವಿಭು ಎಂಬಾತನು ಸ್ವರ್ಗದ ಒಡೆಯನಾಗಿದ್ದನು. ದೇವತೆಗಳಲ್ಲಿ ಭೂತರಯಾದಿಗಳಿದ್ದರು ಮತ್ತು ಸಪ್ತಲೋಕಗಳಲ್ಲಿ ನೆಲೆಸಿದ್ದ ಸಪ್ತ ಬ್ರಾಹ್ಮಣರಲ್ಲಿ ಹಿರಣ್ಯರೋಮ, ವೇದಶಿರ ಮತ್ತು ಊರ್ಧ್ವಬಾಹು ಎಂಬುವವರಿದ್ದರು. ಶುಭ್ರನೆಂಬ ಋಷಿಯು ತನ್ನ ಮಡದಿಯಾದ ವಿಕುಂಠ ಎಂಬಾಕೆಯಲ್ಲಿ ದೇವೋತ್ತಮ ಪರಮಪುರುಷನಾದ ವೈಕುಂಠನಿಗೆ ಜನ್ಮವಿತ್ತನು. ವೈಕುಂಠನು ಸ್ವಯಂ ಸಮಗ್ರ ವಿಸ್ತರಣೆಗಳಾದ ದೇವತೆಗಳೊಂದಿಗೆ ಅವತರಿಸಿದನು. ದೇವೋತ್ತಮ ಪರಮಪುರುಷನಾದ ವೈಕುಂಠನು ಲಕ್ಷ್ಮೀದೇವಿಯ ಪ್ರೀತ್ಯರ್ಥವಾಗಿ ಆಕೆಯ ಕೋರಿಕೆಯಂತೆ ಪ್ರತಿಯೊಬ್ಬರಿಂದಲೂ ಪೂಜಿತವಾದ ಇನ್ನೊಂದು ವೈಕುಂಠವನ್ನು ಸೃಷ್ಟಿಸಿದನು. ದೇವೋತ್ತಮ ಪರಮಪುರುಷನ ನಾನಾ ಅವತಾರಗಳ ಮಹಾಕಾರ್ಯಗಳನ್ನು ಮತ್ತು ದಿವ್ಯಗುಣಗಳನ್ನು ಆಶ್ಚರ್ಯಕರವಾಗಿ ವರ್ಣಿಸಲಾಗಿದ್ದರೂ ಕೆಲವು ವೇಳೆ ನಾವು ಅವನ್ನು ತಿಳಿದುಕೊಳ್ಳಲು ಅಸಮರ್ಥರಾಗುತ್ತೇವೆ. ಹಾಗಿದ್ದರೂ ಭಗವಾನ್ ವಿಷ್ಣುವಿಗೆ ಪ್ರತಿಯೊಂದು ಸಾಧ್ಯವಾಗಿರುತ್ತದೆ. ಒಬ್ಬನಿಗೆ ವಿಶ್ವದ ಧೂಳಿನ ಕಣಗಳನ್ನು ಎಣಿಕೆ ಮಾಡಲು ಸಾಧ್ಯವಿದ್ದರೆ ಅವನಿಗೆ ದೇವೋತ್ತಮ ಪರಮಪುರುಷನ ಗುಣಗಳನ್ನು ಎಣಿಸಲು ಸಾಧ್ಯವಿದೆ. ಆದರೆ ಯಾವೊಬ್ಬನೂ ವಿಶ್ವದ ಧೂಳಿನ ಕಣಗಳನ್ನು ಎಣಿಕೆ ಮಾಡಲಾರನು. ಚಕ್ಷುವಿನ ಮಗನಾದ ಚಾಕ್ಷುಷನು 6ನೆಯ ಮನುವಾಗಿದ್ದನು. ಅವನಿಗೆ ಪೂರು, ಪೂರುಷ ಮತ್ತು ಸುದ್ಯುಮ್ನ ಮುಂತಾದ ಅನೇಕ ಮಂದಿ ಪುತ್ರರಿದ್ದರು. ಚಾಕ್ಷುಷ ಮನುವಿನ ಆಳ್ವಿಕೆಯ ಕಾಲದಲ್ಲಿ ಮಂತ್ರದ್ರುಮನು ಸ್ವರ್ಗಾಧಿಪತಿಯಾದ ಇಂದ್ರನಾಗಿದ್ದನು. ದೇವತೆಗಳಲ್ಲಿ ಆಪ್ಯರು ಮತ್ತು ಮಹರ್ಷಿಗಳಲ್ಲಿ ಹವಿಷ್ಮಾನ್ ಮತ್ತು ವೀರಕ ಎಂಬುವವರಿದ್ದರು. ಈ 6ನೆಯ ಮನ್ವಂತರದ ಯುಗದಲ್ಲಿ ವಿಶ್ವದೊಡೆಯನಾದ ಭಗವಾನ್ ವಿಷ್ಣುವು ತನ್ನ ಅಂಶದ ವಿಸ್ತರಣೆಯಲ್ಲಿ ಕಾಣಿಸಿಕೊಂಡನು. ಅವನು ವೈರಾಜನ ಮೂಲಕ ಅವನ ಪತ್ನಿ ದೇವಸಂಭೂತಿಯ ಗರ್ಭದಲ್ಲಿ ಜನ್ಮ ತಾಳಿದನು ಮತ್ತು ಅವನ ಹೆಸರು ಅಜಿತ. ಅಜಿತನು ಕ್ಷೀರಸಾಗರ ಮಥನವನ್ನು ಮಾಡಿ ದೇವತೆಗಳಿಗೆ ಅಮೃತವನ್ನು ಒದಗಿಸಿಕೊಟ್ಟನು. ಆಮೆಯ ರೂಪದಲ್ಲಿ ಮಂದರವೆಂಬ ಮಹಾಪರ್ವತವನ್ನು ಬೆನ್ನಲ್ಲಿ ಹೊತ್ತುಕೊಂಡು ಅತ್ತಿತ್ತ ಸಂಚರಿಸಿದನು. ರಾಜ ಪರೀಕ್ಷಿತನು ಶುಕದೇವ ಗೋಸ್ವಾಮಿಗಳಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳುತ್ತಾನೆ. ಹೇ ಮಹಾಬ್ರಾಹ್ಮಣರಾಗಿರುವ ಶುಕಮುನಿಗಳೇ, ಭಗವಾನ್ ವಿಷ್ಣು ಕ್ಷೀರಸಾಗರವನ್ನು ಏಕೆ ಮತ್ತು ಹೇಗೆ ಮಥನ ಮಾಡಿದನು? ಯಾವುದಕ್ಕಾಗಿ ಅವನು ಆಮೆಯಾಗಿ ನೀರಿನಲ್ಲಿ ನೆಲೆ ನಿಂತನು ಮತ್ತು ಮಂದರ ಪರ್ವತವನ್ನು ಹೊತ್ತುಕೊಂಡನು? ದೇವತೆಗಳು ಅಮೃತವನ್ನು ಹೇಗೆ ಪಡೆದರು ಮತ್ತು ಸಮುದ್ರ ಮಂಥನದಿಂದ ಬೇರೆ ಯಾವ ವಸ್ತುಗಳು ಹುಟ್ಟಿದವು? ಭಗವಂತನ ಈ ಎಲ್ಲ ಆಶ್ಚರ್ಯಕರವಾದ ಕಾರ್ಯಗಳನ್ನು ನನಗೆ ದಯಮಾಡಿ ವರ್ಣಿಸಿ. ಭೌತಿಕ ಜೀವನದ ತ್ರಿವಿಧ ತಾಪಗಳಿಂದ ಕ್ಷೋಭೆಗೆ ಒಳಗಾದ ನನ್ನ ಹೃದಯಕ್ಕೆ ಭಕ್ತರ ಒಡೆಯನಾದ ದೇವೋತ್ತಮ ಪರಮಪುರುಷನ ಮಹಿಮಾನ್ವಿತ ಕಾರ್ಯಗಳನ್ನು ಕುರಿತು ನೀವು ವರ್ಣಿಸಿದ್ದನ್ನು ಕೇಳಿ ಇನ್ನೂ ತೃಪ್ತಿಯಾಗಿಲ್ಲ.
ಶುಕಮುನಿಗಳನ್ನು ರಾಜ ಪರೀಕ್ಷಿತನು ಈ ರೀತಿಯಾಗಿ ಪ್ರಶ್ನಿಸಿದಾಗ ಅವರು ರಾಜನನ್ನು ಅಭಿನಂದಿಸಿದರು. ಅನಂತರ ದೇವೋತ್ತಮ ಪರಮಪುರುಷನ ಮಹಿಮೆಗಳನ್ನು ಇನ್ನಷ್ಟು ವರ್ಣಿಸಲು ಪ್ರಯತ್ನಿಸಿದರು. ಅಸುರರು ತಮ್ಮ ಸರ್ಪಾಸ್ತ್ರಗಳಿಂದ ಯುದ್ಧದಲ್ಲಿ ದೇವತೆಗಳ ಮೇಲೆ ತೀವ್ರವಾಗಿ ಆಕ್ರಮಣ ಮಾಡಿದಾಗ ದೇವತೆಗಳಲ್ಲಿ ಅನೇಕರು ತಮ್ಮ ಪ್ರಾಣಗಳನ್ನು ಕಳೆದುಕೊಂಡರು. ನಿಜವಾಗಿಯೂ ಅವರನ್ನು ಬದುಕಿಸಲು ಸಾಧ್ಯವಾಗಲಿಲ್ಲ. ಹೇ ರಾಜನೇ, ಆ ಸಂದರ್ಭದಲ್ಲಿ ದೇವತೆಗಳು ದುರ್ವಾಸ ಮುನಿಯ ಶಾಪಕ್ಕೆ ಒಳಗಾಗಿದ್ದರು. ತ್ರಿಲೋಕಗಳು ಬಡತನಕ್ಕೆ ಬಲಿಯಾಗಿದ್ದವು ಮತ್ತು ಆ ಕಾರಣದಿಂದ ಯಜ್ಞಾದಿ ಕರ್ಮಾಚರಣೆಗಳನ್ನು ಮಾಡಲು ಅಸಾಧ್ಯವಾಗಿದ್ದಿತು. ಇದರ ಪರಿಣಾಮಗಳು ಅತ್ಯಂತ ತೀವ್ರತಮವಾಗಿದ್ದವು. ದುರ್ವಾಸ ಮುನಿಯು ಮಾರ್ಗದಲ್ಲಿ ಸಾಗುತ್ತಿದ್ದಾಗ ಅವರು ಗಜಾರೂಢನಾದ ಇಂದ್ರನನ್ನು ಕಂಡರು ಮತ್ತು ಸಂತೋಷಪಟ್ಟವರಾಗಿ ತಮ್ಮ ಕೊರಳಿನಲ್ಲಿದ್ದ ಒಂದು ಹೂಮಾಲೆಯನ್ನು ಇಂದ್ರನಿಗೆ ಸಲ್ಲಿಸಿದರು. ಇಂದ್ರನು ಹೇಗೋ ಬಹುಗರ್ವಿತನಾಗಿದ್ದು ಆ ಮಾಲೆಯನ್ನು ತೆಗೆದುಕೊಂಡು ದುರ್ವಾಸ ಮುನಿಗಳಿಗೆ ಅಗೌರವವಾಗುವಂತೆ ತನ್ನ ವಾಹನವಾದ ಐರಾವತ ಗಜದ ಮೇಲೆ ಇಟ್ಟನು. ಆ ಆನೆಯು ಒಂದು ಪ್ರಾಣಿಯಾದ್ದರಿಂದ ಆ ಮಾಲೆಯ ಬೆಲೆಯನ್ನು ತಿಳಿಯದೆ ಅದನ್ನು ಹಾಗೆಯೇ ತನ್ನ ಕಾಲುಗಳ ನಡುವೆ ಎಸೆದು ತುಳಿದು ಬಿಟ್ಟಿತು. ದುರ್ವಾಸ ಮುನಿಗಳು ಈ ಅವಮಾನಕರ ನಡತೆಯನ್ನು ಕಂಡು ಒಡನೆಯೇ ಇಂದ್ರನಿಗೆ ಸಮಸ್ತ ಭೌತಿಕ ಐಶ್ವರ್ಯವನ್ನು ಕಳೆದುಕೊಂಡು ದರಿದ್ರನಾಗುವಂತೆ ಶಾಪವಿತ್ತರು. ಈ ರೀತಿಯಾಗಿ ದೇವತೆಗಳು ಒಂದೆಡೆಯಲ್ಲಿ ಕಾದಾಡುವ ರಾಕ್ಷಸರಿಂದ ಮತ್ತು ಇನ್ನೊಂದೆಡೆಯಲ್ಲಿ ದೂರ್ವಾಸರ ಶಾಪದಿಂದ 3 ಲೋಕಗಳಲ್ಲಿ ಭೌತಿಕ ಐಶ್ವರ್ಯಗಳನ್ನೆಲ್ಲ ಕಳೆದುಕೊಂಡರು. ಭೌತಿಕ ಪ್ರಗತಿಯಲ್ಲಿ ಅತ್ಯಂತ ಶ್ರೀಮಂತನಾಗುವುದು ಕೆಲವು ವೇಳೆ ಅಪಾಯಕರ. ಭೌತಿಕ ಐಶ್ವರ್ಯ ಸಂಪನ್ನನು ಯಾರನ್ನೂ ಲಕ್ಷ್ಯ ಮಾಡನು ಮತ್ತು ಹಾಗೆಯೇ ಭಕ್ತರು ಮತ್ತು ಮಹರ್ಷಿಗಳಂತಹ ಮಹಾನುಭಾವರಲ್ಲಿ ಮಹಾಪರಾಧವನ್ನು ಮಾಡುವನು. ಇದು ಭೌತಿಕ ಶ್ರೀಮಂತಿಕೆಯ ವಿಧಾನವಾಗಿರುತ್ತದೆ. ಶುಕಮುನಿಗಳು ವರ್ಣಿಸಿರುವಂತೆ ಮಿತಿಮೀರಿದ ಐಶ್ವರ್ಯವು ಒಬ್ಬನನ್ನು ಕುರುಡನನ್ನಾಗಿ ಮಾಡುವುದು. ಈ ಸ್ಥಿತಿಯು ಸ್ವರ್ಗ ಸಾಮ್ರಾಜ್ಯದಲ್ಲಿರುವ ಇಂದ್ರನಿಗೆ ಕೂಡ ಸಂಭವಿಸುತ್ತದೆ. ಹೀಗಿರುವಾಗ ಈ ಭೌತ ಜಗತ್ತಿನಲ್ಲಿರತಕ್ಕಂತಹ ಇತರರ ವಿಷಯವಾಗಿ ಹೇಳುವುದೇನಿದೆ? ವ್ಯಕ್ತಿಯು ಭೌತಿಕ ಐಶ್ವರ್ಯ ಸಂಪನ್ನನಾದಾಗ ಶಾಂತಚಿತ್ತನಾಗಲು ಕಲಿತಿರಬೇಕು ಮತ್ತು ವೈಷ್ಣವರ ಹಾಗೂ ಸಾಧುಪುರುಷರ ಬಗ್ಗೆ ಸದ್ವರ್ತನೆಯುಳ್ಳವನಾಗಿರಲು ಕಲಿತಿರಬೇಕು. ಹೀಗಿಲ್ಲವಾದರೆ ಅವನು ಪತನಗೊಳ್ಳುವನು. ಇಂದ್ರ, ವರುಣ ಮತ್ತು ಇತರ ದೇವತೆಗಳು ತಮಗೆ ಒದಗಿದ ಸ್ಥಿತಿಯನ್ನು ಕುರಿತು ತಮ್ಮ ತಮ್ಮೊಳಗೆ ಸಮಾಲೋಚನೆ ನಡೆಸಿದರು. ಆದರೆ ಅವರಿಗೆ ಯಾವ ಪರಿಹಾರವನ್ನೂ ಕಂಡುಕೊಳ್ಳಲು ಸಾಧ್ಯವಾಗಲಿಲ್ಲ. ಆಗ ದೇವತೆಗಳೆಲ್ಲರೂ ಒಟ್ಟುಗೂಡಿ ಸುಮೇರು ಪರ್ವತದ ಶಿಖರಕ್ಕೆ ಹೋದರು. ಅಲ್ಲಿ ಬ್ರಹ್ಮನ ಸಭೆಯಲ್ಲಿ ಬ್ರಹ್ಮದೇವನಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿದರು. ನಡೆದ ಘಟನೆಗಳನ್ನೆಲ್ಲವನ್ನೂ ವಿಜ್ಞಾಪನೆ ಮಾಡಿದರು. ದೇವತೆಗಳು ಕಾಂತಿಹೀನರಾಗಿದ್ದರು, ನಿಸ್ಸತ್ವರಾಗಿದ್ದರು. ಅದರ ಪರಿಣಾಮವಾಗಿ 3 ಲೋಕಗಳು ಅಮಂಗಲಯುಕ್ತವಾಗಿತ್ತು. ದೇವತೆಗಳು ತೊಂದರೆಯ ಪರಿಸ್ಥಿತಿಯಲ್ಲಿದ್ದರು. ಅಸುರರು ವೃದ್ಧಿ ಹೊಂದುತ್ತಿದ್ದರು. ಬ್ರಹ್ಮದೇವನು ಇದೆಲ್ಲವನ್ನೂ ಕಂಡನು. ಎಲ್ಲ ದೇವತೆಗಳಿಗೂ ಮಿಗಿಲಾದ ಮತ್ತು ಅತ್ಯಂತ ಶಕ್ತಿ ಸಂಪನ್ನನಾದ ಅವನು ದೇವೋತ್ತಮ ಪರಮಪುರುಷನಲ್ಲಿ ತನ್ನ ಮನಸ್ಸನ್ನು ಕೇಂದ್ರೀಕರಿಸಿದನು. ಹೀಗೆ ಉತ್ಸಾಹವನ್ನು ಪಡೆದು ಅರಳಿದ ಮುಖವುಳ್ಳವನಾಗಿ ದೇವತೆಗಳಿಗೆ ಉತ್ತರವನ್ನು ನೀಡಿದನು. ಬ್ರಹ್ಮನು ದೇವತೆಗಳಿಂದ ನಿಜವಾದ ಪರಿಸ್ಥಿತಿಯನ್ನು ಕೇಳಿಕೊಂಡ ಮೇಲೆ ಅತ್ಯಂತ ವಿಚಾರಮಗ್ನನಾದನು. ಏಕೆಂದರೆ ಅಸುರರು ಅನಾವಶ್ಯಕವಾಗಿ ಅಷ್ಟೊಂದು ಬಲಿಷ್ಠರಾಗಿದ್ದರು. ಅಸುರರು ಬಲಿಷ್ಠರಾದಾಗ ಅವರು ತಮ್ಮ ಇಂದ್ರಿಯ ಸುಖ ಪೂರ್ತಿಯಲ್ಲಿ ಮಾತ್ರ ಆಸಕ್ತರಾಗಿದ್ದು ಲೋಕ ಕಲ್ಯಾಣದ ಕಡೆಗೆ ಆಸಕ್ತಿಗೊಳ್ಳದೇ ಇರುವುದರಿಂದ ಪೂರ್ಣವಾಗಿ ಲೋಕವು ತೊಂದರೆಯ ಸ್ಥಿತಿಗೆ ಬೀಳುವುದು. ದೇವತೆಗಳು ಅಥವಾ ಭಕ್ತರು ಹೇಗಿದ್ದರೂ ಸಕಲ ಜೀವಿಗಳ ಕಲ್ಯಾಣವನ್ನು ಲಕ್ಷಿಸುತ್ತಾರೆ. ಉದಾಹರಣೆಗೆ ಹೇಳುವುದಾದರೆ, ಇಡೀ ಜಗತ್ತಿನ ಹಿತಸಾಧನೆಗಾಗಿ ಲೋಕಾನಾಂ ಹಿತಕಾರಿಣೌ ಶ್ರೀಲ ರೂಪ ಗೋಸ್ವಾಮಿಯವರು ತಮ್ಮ ಮಂತ್ರಿ ಪದವಿಯನ್ನು ತ್ಯಜಿಸಿ ವೃಂದಾವನಕ್ಕೆ ತೆರಳಿದರು. ಇದು ಓರ್ವ ಸಾಧು ಪುರುಷನ ಅಥವಾ ದೇವತೆಯ ಸ್ವಭಾವವಾಗಿದೆ. ಬ್ರಹ್ಮದೇವನು ರಾಕ್ಷಸರ ಬಲಿಷ್ಠತೆಯನ್ನು ನೋಡಿ ತುಂಬಾ ಚಿಂತೆಗೀಡಾಗಿದ್ದನು. ಬ್ರಹ್ಮದೇವನು ದೇವತೆಗಳಲ್ಲಿ ಈ ರೀತಿಯಾಗಿ ನುಡಿದನು: ದೇವತೆಗಳಾದ ನೀವು, ಅಸುರರು ಮತ್ತು ಇತರ ಎಲ್ಲ ಜೀವಿಗಳು ದೇವೋತ್ತಮ ಪರಮಪುರುಷನಿಂದ ನನ್ನ ಮೂಲಕ ಸೃಷ್ಟಿಗೊಂಡಿದ್ದೀರಿ. ಆದುದರಿಂದ ನಾವು ಪರಮಪ್ರಭುವಿನಲ್ಲಿಗೆ ಹೋಗಿ ಅವನ ಪಾದಕಮಲಗಳ ಆಶ್ರಯವನ್ನು ಪಡೆಯೋಣ. ದೇವೋತ್ತಮ ಪರಮಪುರುಷನಿಗೆ ವದಾರ್ಹನಾದವನು ಯಾವೊಬ್ಬನೂ ಇಲ್ಲ, ರಕ್ಷಣೆಗೆ ಅರ್ಹನೂ ಇಲ್ಲ, ತಿರಸ್ಕಾರಕ್ಕೆ ತಕ್ಕವನೂ ಇಲ್ಲ, ಆದರಣೀಯನೂ ಇಲ್ಲ. ಆದರೂ ಕಾಲಾನುಗುಣವಾಗಿ ಸೃಷ್ಟಿ ಸ್ಥಿತಿ ಲಯಗಳಿಗಾಗಿ ಅವನು ಸಾತ್ವಿಕ ರೀತಿಯಲ್ಲಿಯೋ ರಜೋಗುಣದಲ್ಲಿಯೋ ಅಥವಾ ತಮೋಗುಣದಲ್ಲಿಯೋ ಅವತಾರಗಳ ವಿವಿಧ ರೂಪಗಳನ್ನು ತಾಳುವನು. ಇಲ್ಲಿ ದೇವೋತ್ತಮ ಪರಮಪುರುಷನು ಸಕಲರಿಗೂ ಸಮಾನನಾಗಿರುತ್ತಾನೆ ಎಂಬುದನ್ನು ವಿವರಿಸಲಾಗಿದೆ.
ಸ್ವತಃ ಭಗವಂತನೇ ಇದನ್ನು ಭಗವದ್ಗೀತೆಯಲ್ಲಿ ದೃಢೀಕರಿಸುತ್ತಾನೆ. ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯೋಸ್ತಿ ನ ಪ್ರಿಯ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿತೇತೇಷು ಚಾಪ್ಯಹಂ. ಬ್ರಹ್ಮದೇವನು ದೇವತೆಗಳಿಗೆ ನುಡಿದ ಮಾತಿನ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.